ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಲೈಫ್ ಸ್ಟೈಲ್ ಡೈರೀಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲ ಬಾರಿಗೆ ನಮ್ಮ ಏರಿಯಾದಲ್ಲಿ ಗಣೇಶನ ಕೂರಿಸಿದ್ದು ಅದೊಂಥರ ವಿಶೇಷ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಏರಿಯಾದಲ್ಲಿದ್ದಾಗ ಅಕ್ಕಪಕ್ಕದ ಮನೆಯವ್ರನ್ನೇ ಮಾತಾಡ್ಸೋದು ತುಂಬಾ ಕಷ್ಟ. ಯಾಕೆಂದರೆ ಅವರಾಯಿತು ಅವ್ರ ಕೆಲಸ ಆಯಿತು ಅಂತಲೇ ಇರೋದು. ಆದರೆ ಈ ಒಂದು ಗಣೇಶನ ಕೂರಿಸಿದ್ರಿಂದ ಪ್ರತಿದಿನ ಒಬ್ಬೊಬ್ಬರ ಮನೆಯಿಂದ ಪೂಜೆ ಮಾಡಿಸೋದಾಗಿರ್ಬೋದು ಅಥವಾ ನೈವೇದ್ಯ ಕೊಡೋದು ಅದೊಂಥರ ವಿಶೇಷವಾಗಿಯೇ ಇತ್ತು. ಅದೊಂಥರ ನಮ್ಮ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ಖುಷಿ ಆಗ್ತಾಯಿತ್ತು. ಸೊ ನಮ್ಮ ಒಂದು ಏರಿಯಾದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಹೆಣ್ಮಕ್ಳೇ ಮುಂಚೂಣಿಯಲ್ಲಿ ಇದ್ದಿದ್ದು, ಪೂಜೆ ಮಾಡ್ತಾ ಇದ್ದಿದ್ದು, ಜೊತೆಗೆ ಸಂಭ್ರಮನ ಅತಿ ಹೆಚ್ಚಾಗಿ ಸಂಭ್ರಮಿಸಿದ್ದು ನಮ್ಮಲ್ಲಿ ಹೆಣ್ಮಕ್ಳೇ ಅಂತಲೇ ಹೇಳ್ಬೋದು. ನಾನು ಕ್ಯಾಪ್ಷನ್ ಹಾಕಿರೋಂಗೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅನ್ನೋ ಹಾಗೆ. ಅಲ್ಲ ಸುಮಾರು ಹೋಗಾಯ್ತು ಗಣೇಶ ಆಯ್ತಲ್ಲ ಪ್ರಸಾದ. ಈಗ ಹೆಬ್ಬಾಳ್ ಕಡೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಭಕ್ತಾದಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಸಾದ ಸ್ವೀಕರಿಸಬಹುದಾಗಿದೆ. ಬಿಸಿ ಬಿಸಿ ಮಾತು ಬಿಸಿ ಎಲ್ಲ ಕೊಡಕ್ಕಾಗಲ್ಲ ಕೈ. ಎಲ್ಲರೂ ಪ್ರಸಾದನ ತಿಂದಾಯಿತು. ತಿಂದಾದಮೇಲೆ ಏನು ಸ್ಟೆಪ್ ಹಾಕಬೇಕು ಅಂತೇಳಿ ಡಿಸ್ಕಷನ್ ಮಾಡ್ತಾ ಇರೋವಂಥ ಟೀಮ್ ಇದು.
ಪ್ರಸಾದ ತಿಂದಮೇಲೆ ತಮಟೆ ಸೌಂಡ್ಗೆ ಹಾಗೆ ನಿಲ್ಲಕ್ಕಾಗತ್ತಾ? ಸೊ ಎಲ್ಲರೂ ಹಾಗೆ ಒಂದು ಸ್ಟೆಪ್ ಹಾಕಿದ್ದಾಯಿತು. ಮುಂದಿನ ವಿಡಿಯೋದಲ್ಲಿ ನೀವು ನಮ್ಮ ಏರಿಯಾದಲ್ಲಿ ಎಷ್ಟು ರೋಡ್ಗಳಿಗೆ ನಾವು ಗಣೇಶನ ಮೆರವಣಿಗೆಯಲ್ಲಿ ಎಷ್ಟೋ ತನಕ ನಾವು ಸ್ಟೆಪ್ ಹಾಕಿದ್ವಿ, ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅನ್ನೋ ಹಾಗೆ ಗಂಡು ಮಗಳಿಗಿಂತ ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನೋಡ್ಬೋದು. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್.